ನಿಮಗೆ ಇವಾಗ ಮಾರ್ಕೆಟ್ ಅಲ್ಲಿ GST ಬಿಲ್ ಕೊಡೋದು ಯಾರು? GST ಬಿಲ್ ಕೊಡೋರು ಯಾರು ಅಂತಂದ್ರೆ ಓಲಾ ಊಬರ್ ಅಗ್ರಿಕಲ್ಚರ್. ಆಯ್ತಾ, ಓಲಾ ಊಬರ್ ಬಂದು ಅಗ್ರಿಗೇಟ್ರು. ಓಕೆ. ಬಿಲ್ ಯಾರು ಕೊಡ್ತಾರೆ? ಬಿಲ್ ಯಾರು ಕೊಡ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅವರೇ ಕೊಡ್ತಾರೆ. ಬಿಲ್ಲು ಓಲಾ ಊಬರ್ ಕೊಡ್ತಾರೆ ಅಲ್ವಾ? ಓಕೆ ಸರ್. ಯಾಕಂದ್ರೆ ಅವರು ಒಂದು ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ವ್ಯವಹಾರ ನಡೆಸೋದ್ರಿಂದ, ಮತ್ತೆ ಇಲ್ಲಿ ಸರ್ವಿಸ್ ಪ್ರೊವೈಡರು ನೀವಲ್ಲ. ಸರ್ವಿಸ್ ಪ್ರೊವೈಡರ್ ಯಾರು? ಓಲಾ ಊಬರ್. ಹಾಗಾಗಿ ಅವನು ಗವರ್ಮೆಂಟ್ ರೆಗ್ಯುಲೇಟರಿ ಏನಿದೆ ಟ್ಯಾಕ್ಸ್ ವಿಚಾರದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅವನು ಗವರ್ಮೆಂಟ್ ಕಟ್ಟಲೇಬೇಕು. ಮತ್ತೆ ಆ ಕಂಪನಿಯವರು ಏನಕ್ಕೆ GST ಬಿಲ್ ಕೇಳ್ತಾರೆ ಅಂದ್ರೆ, ಅವ್ರು ಏನ್ ಅಮೌಂಟ್ ಕಟ್ಟಿರ್ತಾರೋ ಅದರಲ್ಲಿ ಟ್ಯಾಕ್ಸ್ ಅಮೌಂಟ್ ಅನ್ನೋದು ಒಂದಷ್ಟು ಇದ್ದೇ ಇರುತ್ತೆ. ಹೌದು. ಆ ಅಮೌಂಟ್ ನ ವಾಪಸ್ ತಗೊಳ್ಳೋದಕ್ಕೆ GST ಬಿಲ್ ಇರ್ಬೇಕು ಅಂತ ಹೌದು. ಇದು ನಿಮ್ಗೆ ಕ್ಲಾರಿಟಿ ಇದೆ ಅಲ್ವಾ? ಹೌದು. ಇವಾಗ ನಮ್ ಟೌನರ್ ವಿಚಾರಕ್ಕೆ ಬರೋಣ. ನಮ್ ಟೌನರ್ ಅಲ್ಲಿ ಸರ್ವಿಸ್ ಪ್ರೊವೈಡರ್ ಯಾರು? ನೀವು. ನಾನಾ? ಈಗ ಹೇಳ್ಬೇಕು ಅಂತಂದ್ರೆ ಈಗ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈಗ ನಮ್ ಕೈಲಿ ಈಗ ನಾವ್ ಇನ್ನೂ ಇದಾಗಿಲ್ಲ. ಈ ಕಂಪನಿ ಅಂದ್ರೆ ಒಂದು ಆಪ್ ನ ಓಪನ್ ಮಾಡಿದ್ರ ಅಂತಂದ್ರೆ ನೀವೇ ಆಗ್ಬೇಕು ಈಗೆಲ್ಲ. ಅಲ್ಲ ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ತಪ್ಪಿದೆ. ನಾವು ನಿಮಗೆ ನೀವ್ ಹೆಂಗೆ ಕಾರ್ ಖರೀದಿ ಮಾಡಿದೀರಾ, ನೀವ್ ಹೆಂಗೆ ಪೆಟ್ರೋಲ್ ಬಂಕ್ ಅಲ್ಲೋ ಗ್ಯಾಸ್ ಬಂಕ್ ಅಲ್ಲೋ ಹೋಗಿ ಗ್ಯಾಸ್ ಹಾಕಿಸ್ತೀರಾ, ನೀವ್ ಹೆಂಗ್ ಮೊಬೈಲ್ ಇಸ್ಕೊಂಡಿದ್ದೀರಾ, ನೀವ್ ಹೆಂಗ್ ಸಿಮ್ ರೀಚಾರ್ಜ್ ಮಾಡ್ತೀರೋ ಹಂಗೆ ನೀವು ನಮ್ಮ ಹತ್ರ ಟೆಕ್ನಾಲಜಿ ಮಾತ್ರ ಖರೀದಿ ಮಾಡಿರೋದು. ಓಕೆ, ಅರ್ಥ ಆಯ್ತು. ನೀವ್ ಹೇಳೋ ಲೆಕ್ಕಾಚಾರ ಇದ್ರಲ್ಲಿ ಪ್ರೊವೈಡರ್ ನಾವೇನೆ, ನಿಮ್ ಮೇಲೆ ಇರ್ತದಪ್ಪ ಅದೇನಿದ್ರು ನೀವ್ ಯಾವ ತರ ಇದು ಮಾಡ್ಕೊಡ್ತೀರಾ ಅನ್ನೋ ಲೆಕ್ಕಾಚಾರಕ್ಕೆ. ನೀವು ಒಂದ್ಸಲ ಬಿಲ್ ತೆಗೆದು ನೋಡಿ ಒಂದ್ ನಿಮಿಷ ಕೇಳಿ. ನೀವು ಬಿಲ್ ತೆಗೆದು ನೋಡಿ, ನಿಮ್ದು ಪ್ರೊಫೈಲ್ ಅಲ್ಲಿ ಹೋಗಿ ನೋಡಿದ್ರೆ ನಿಮ್ದು GST ನಂಬರ್ ಅಪ್ಡೇಟ್ ಮಾಡಕ್ ಅವಕಾಶ ಇರ್ತದೆ. ಓಕೆ, ಅಂದ್ರೆ ನಾನ್ GST ಕಟ್ತಾ ಇದೀನಿ ಅಂತ ಅಂದ್ರೆ ನಾನ್ ಇದಕ್ಕೆ ಅಪ್ಲೋಡ್ ಮಾಡಬಹುದು ಅದನ್ನ. ಕರೆಕ್ಟ್. ಇವಾಗ ನೀವು ಒಂದು ವರ್ಷಕ್ಕೆ 40 ಲಕ್ಷಕ್ಕಿಂತ ಕಮ್ಮಿ ವ್ಯವಹಾರ ನಡೆಸಿದ್ರೆ ನೀವು ಕೊಡೋದು ಏನು ಡಿಜಿಟಲ್ ಇನ್ವಾಯ್ಸ್ ಇರ್ತದಲ್ಲ ಅದು GST ಅಲ್ಲೂ ಕ್ಲೈಮ್ ಆಗತ್ತೆ. ಕಸ್ಟಮರು ನಿಮಗೆ GST ಕೊಟ್ಟಿಲ್ಲ ಅಥವಾ ನೀವು ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಈ ಡಿಜಿಟಲ್ ಇನ್ವಾಯ್ಸ್ ಅಲ್ಲೇನೆ ಅವನು ಯಾವ ಕಂಪನಿಗೆ ಬೇಕಾದ್ರೂ ಬಿಲ್ ಸಬ್ಮಿಟ್ ಮಾಡಬಹುದು. ಯಾವ ಕಂಪನಿನೂ ಅವ್ರಿಗೆ ಅಬ್ಜೆಕ್ಷನ್ ರಿಸ್ಟ್ರಿಕ್ಷನ್ ಹೇಳಲ್ಲ. ಅರ್ಥ ಆಯ್ತಾ? ನೀವು ಈ ಕೈಯಲ್ಲಿ ಬರ್ದಿರೋ ಅಂತ ಒಂದ್ ನಿಮಿಷ, ನೀವು ಈ ಕೈಯಲ್ಲಿ ಬರ್ದಿರ್ತಾರಲ್ಲ ಆ ತರ ಬಿಲ್ಗಳನ್ನ ಕೊಟ್ರೆ ಕಂಪನಿ ಒಪ್ಕೊಳ್ಳಲ್ಲ. ಹೌದು, ಒಪ್ಕೋತಾ ಇಲ್ಲ. ಡಿಜಿಟಲ್ ಇನ್ವಾಯ್ಸ್ ನೀವು ಅಪ್ಲಿಕೇಶನ್ ಮುಖಾಂತರ ಕೊಟ್ರೆ ಯಾವುದೇ ದೊಡ್ಡ MNC ಕಂಪನಿ ಆದ್ರೂ ಆ ಇನ್ವಾಯ್ಸ್ ನ ಖಂಡಿತವಾಗಿ ಒಪ್ಕೊಳ್ತಾರೆ. ಅದರಲ್ಲಿ ಎಂಪ್ಲಾಯಿಗಳಿಗೂ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಅವ್ರಿಗೂ ಅರಿವು ಮೂಡಿಸ್ಬೋದು. ಸರ್, ನಾವೆಲ್ಲ ಸೆಲ್ಫ್ ಎಂಪ್ಲಾಯ್ಸ್, ನಾವೆಲ್ಲ ಇಂಡಿಪೆಂಡೆಂಟ್ ಸರ್ವಿಸ್ ಪ್ರೊವೈಡರ್, ನಾವೆಲ್ಲ ಚಿಕ್ಕ ಸಂಸ್ಥೆಗಳು, ದೊಡ್ಡ ಸಂಸ್ಥೆ ಅಲ್ಲ. ನಾವು ಒಬ್ಬೊಬ್ರು ಸಣ್ಣ ಸಂಸ್ಥೆಗಳು. ನಮಗೆ ಗವರ್ಮೆಂಟ್ ಅಲ್ಲಿ GST ತಗೊಳ್ಳೋದಿಕ್ಕೆ 40 ಲಕ್ಷದವರೆಗೂ ವ್ಯವಹಾರ ಒಳಗಡೆ ಮಾಡ್ತಾ ಇದ್ರೆ ನಮಗೆ ಪ್ರಾವಿಷನ್ ಇದೆ. ನಾನು ನಿಮ್ಮ ಹತ್ರ GST ತಗೊಂಡಿಲ್ಲ, ಆದ್ರೆ ನನ್ನ ವ್ಯವಹಾರ ಗವರ್ಮೆಂಟ್ಗೆ ಲೆಕ್ಕ ಇದೆ, ಅದಕ್ಕೆ ನಾನು ಡಿಜಿಟಲ್ ಇನ್ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಕಂಪನಿಗೂ ವರ್ಕ್ ಆಗತ್ತೆ. ನಿಮ್ಮ ಕಂಪನಿಯಲ್ಲಿ ಏನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ನಮಗ್ ಹೇಳಿ, ನಾವೇ ಅವ್ರಿಗೆ ವಿವರವಾಗಿ ತಿಳಿಸ್ಕೊಡ್ತೀವಿ. ಇವಾಗ ನೀವು GSTನೇ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನಿಮ್ದು 1000 ರೂಪಾಯಿ ಬಿಲ್ ಆಯ್ತು, ಒಂದು 1100 ರೂಪಾಯಿ ತಗೊಂಡ್ರಿ, 100 ರೂಪಾಯಿ GST ದುಡ್ಡು ಯಾರ ಹತ್ರ ಇರ್ತದೆ? ಅವಾಗ ನೀವು ತಾನೇ ಗವರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು.